ಹಲೋ ಎವ್ರಿವನ್, ವೆಲ್ಕಮ್ ಟು ಸವಿಯನು ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇದು ಶ್ರಾವಣ ಮಾಸದಲ್ಲಿ ಬರುವ ಕೊನೆಯ ಮಂಗಳವಾರದ ಮಂಗಳಗೌರಿ ಪೂಜೆ ರೀ. ನಾನಿಲ್ಲಿ ಕೊನೆಯ ಮಂಗಳವಾರ ದಿನ ಮಂಗಳಗೌರಿಗೆ ಸೀರೆ ಉಡಿಸ್ಬಿಟ್ಟು ಪೂಜೆನ ಮಾಡ್ತೀನಿ ರೀ. ಅದಕ್ಕಾಗಿ ನಾನಿಲ್ಲಿ ಸೀರೆನ ಪ್ಲೇಟ್ಸ್ ಮಾಡ್ಕೊಳ್ತಿದ್ದೆ ರೀ. ಸ್ಟಾರ್ಟಿಂಗ್ ನಾನು ಒಬ್ಬಳು ಪ್ಲೇಟ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ ರೀ. ಅವು ಪ್ಲೇಟ್ಸ್ ಎಲ್ಲ ಸ್ಲಿಪ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನಿಲ್ಲೇ ನಮ್ಮ ಮನೆಯವ್ರದ್ದು ಸಹಾಯ ತೊಗೊಂಡ್ಬಿಟ್ಟು ನಾನಿಲ್ಲಿ ಪ್ಲೇಟ್ಸ್ನ ಮಾಡ್ಕೊಳ್ತಿದ್ದೀನಿ ರೀ. ಸೀರೆನ ಈ ರೀತಿ ಮಡಚಿಬಿಟ್ಟು ನಾನು ಸೀರೆನ ಉಡಿಸ್ತೇನೆ ರೀ. ಈ ರೀತಿ ಫುಲ್ ಸಾರಿನ ಪ್ಲೇಟ್ಸ್ ಮಾಡ್ಕೋಬೇಕ್ರಿ. ಜಾರಬಾರ್ದಂತ ನಾನು ಅಲ್ಲೆಲ್ಲ ಕ್ಲಿಪ್ಸನ್ನು ಹಾಕಿದ್ದೆ ರೀ. ಆಮೇಲೆ ಇದು ಸೆರಗಿಗೆ ಮುಂದ್ಗಡೆನೇ ಬ್ಲೌಸ್ ಪೀಸ್ ಬಂದಿತ್ತು. ನಾನು ಬ್ಲೌಸ್ ಪೀಸ್ನ ಕಟ್ ಮಾಡಿದ್ದಿಲ್ಲ. ಅದನ್ನ ಇಟ್ಬಿಟ್ಟು ಸೆರಗು ಮಾಡ್ಕೊಳ್ಳೋಕ್ಕೆ ಪ್ಲೇಟ್ಸ್ ಮಾಡ್ಕೊಳ್ತಿದ್ದೀನಿ ರೀ. ಇವಾಗ ಫುಲ್ ಸಾರಿನ ಪ್ಲೇಟ್ಸ್ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ರೀ. ಮೇಲೆ ಒಂದು ಕೊಡದಲ್ಲಿ ಅಕ್ಕಿನ ಹಾಕಿ ಇಟ್ಕೊಂಡಿನಿ ರೀ. ಕೊಡಕ್ಕೆ ಈ ರೀತಿ ಒಂದು ಕೋಲನ್ನ ಕಟ್ಕೊಂಡಿದ್ದೀನಿ ರೀ ಸೀರೆ ಉಡ್ಸೋಕ್ಕೆ. ಇವಾಗ ವಿಳೆ ಎಲೆನ ಇಟ್ಕೊಳ್ತಿದ್ದೀನಿ ರೀ ಕೊಡದ ಮೇಲೆ. ಆಮೇಲೆ ಮಾವಿನ ಎಲೆನೂ ಇಟ್ಕೊಳ್ತೀನಿ ರೀ. ಅದ್ರ ಮೇಲ್ಗಡೆ ಗೌರಿ ಮುಖನ ಇಟ್ಕೊಳ್ತೀನಿ ರೀ. ಇವಾಗ ನಾನು ಮೊದಲೇ ಪ್ಲೇಟ್ಸ್ನ ಮಾಡಿಟ್ಕೊಂಡಿದ್ನಲ್ವ, ಅದನ್ನು ಇವಾಗ ಗೌರಿಗೆ ಉಡಿಸ್ಕೊಳ್ತೀನಿ ರೀ. ಯಾವ ರೀತಿ ಉಡಿಸ್ತಿದ್ದೀನಿ ಅಂದರೆ, ಇದನ್ನು ಫುಲ್ ಪ್ಲೇಟ್ಸ್ ಮಾಡಿತ್ತಲ್ಲ ಸಾರಿನ, ಅದನ್ನು ಈ ರೀತಿ ಮುಂದ್ಗಡೆ ಹಾಕ್ಕೊಂಡು ಸೆಂಟರ್ಗೆ ಒಂದು ಪಿನ್ ಹಾಕ್ಕೋಬೇಕ್ರಿ. ಎಲ್ಲ ನೀರಿಗೇನು ಸೇರಿಸಿ ಒಂದು ದೊಡ್ಡದು ಪಿನ್ ಹಾಕ್ಕೋಬೇಕ್ರಿ. ನಾವು ಸೆಂಟರ್ಗೆ ಪಿನ್ ಹಾಕಿಂದ ಇವಾಗ ಬಟ್ಟೆ ಕ್ಲಿಪ್ನ ಹಾಕ್ಕೊಂಡಿದ್ವಲ್ಲ ಸಾರಿ ಪ್ಲೇಟ್ಸ್ಗೆ, ಅದನ್ನು ತೆಗೆದು ಬಿಡ್ಬೇಕ್ರಿ. ಇವಾಗ ಒಂದೊಂದು ನೀರಿಗೆನ ಸ್ಪ್ರೆಡ್ ಮಾಡ್ಕೊತ ಹೋಗ್ಬೇಕ್ರಿ. ನೀಟಾಗಿ ಇದನ್ನು ಜೋಡಿಸ್ಕೋಬೇಕ್ರಿ ಈ ರೀತಿ. ಇವಾಗ ಸೆರಗನ್ನು ಪ್ಲೇಟ್ಸ್ ಮಾಡಿಟ್ಕೊಂಡಿದ್ವಲ್ವ, ಅದನ್ನು ಇವಾಗ ನಾನು ಹಾಕ್ಕೊಳ್ತಿದ್ದೀನಿ ರೀ. ಈ ರೀತಿ ಹಿಂದ್ಗಡೆ ಕೋಲನ್ನ ಕಟ್ಟಿದ್ವಲ್ವ, ಅದಕ್ಕೆ ಈ ಸೆರಗನ್ನ ಹಾಕ್ಕೋಬೇಕ್ರಿ. ಇವಾಗ ಸೆರಗಿಗೆ ನಾನು ಇಲ್ಲಿ ಫ್ರಂಟು ವಿ ಶೇಪ್ನಲ್ಲಿ ಇಟ್ಟು ಪಿನ್ ಹಾಕ್ಕೊಳ್ತಿದ್ದೀನಿ ರೀ. ಇವಾಗ ನಾನಿಲ್ಲಿ ಹಿಂದ್ಗಡೆ ಒಂದು ಕೋಲ್ ಕಟ್ಟಿದ್ನಿ ಅಲ್ವಾ, ಅದಕ್ಕೆ ನಾನು ಇವಾಗ ಬಳೆ ಹಾಕ್ಕೊಳ್ತಿದ್ದೀನಿ ರೀ ಎರಡು ಸೈಡು. ಇವಾಗ ನಾನಿಲ್ಲಿ ಗೌರಿ ಪೂಜೆಗೆ ಅಂತ ಗೆಜ್ಜೆ ವಸ್ತ್ರ ಮತ್ತು ತಾಳಿ, ಗುಂಡ್ಗಡ್ಗೆ, ಹಾಗೆ ಒಂದು ಲಾಂಗ್ ಚೈನ್ನ ಹಾಕ್ಕೊಳ್ತಿದ್ದೀನಿ ರೀ. ಮತ್ತು ಫೋಟೋಕ್ಕೂ ಹಾಕ್ತಿದ್ದೀನಿ ರೀ.
ಇವಾಗ ನಾನಿಲ್ಲಿ ಅರಿಶಿನ ಕುಂಕುಮನ ಹಚ್ಚಿಬಿಟ್ಟು ಹೂವಿಂದ ಅಲಂಕಾರನೂ ಮಾಡಿ ಹೂವಿನ ಹಾರನೂ ಹಾಕ್ಕೊಂಡಿರಿ. ಇವಾಗ ದೇವರಿಗೆ ಉಡಿ ತುಂಬ್ತಿದ್ದೀನಿ ರೀ. ನಾನಿವಾಗ ಇಲ್ಲಿ ಅಕ್ಕಿ ಕಾಳನ್ನು ಹಾಕಿಬಿಟ್ಟು ಆರತಿನ ಮಾಡಿ ಕತೆ ಓದ್ತೀನಿ ರೀ. ಕತೆನ ಓದಿ ಮುಗಿಸಿ ನಾನು ಸಾಯಂಕಾಲದ ಹೊತ್ತಿಗೆ ಮುತ್ತೈದೆಯರಿಗೆ ಉಡಿನ ತುಂಬ್ತೀನಿ ರೀ. ನಾನಿಲ್ಲಿ ಉಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟ್ನೇ ವಾರ ನಾನಿಲ್ಲಿ ಬ್ಲೌಸ್ ಪೀಸ್ ಜೊತೆನ ಉಡಿನ ತುಂಬ್ತೇನೆ ರೀ. ನಾನಿಲ್ಲಿ ಉಡಿ ತುಂಬುವಾಗ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ರೀ. ಹಾಗಾಗಿ ಅವರು ಇಲ್ಲೇ ದೇವರಿಗೆ ಉಡಿ ತುಂಬಿಕೊಂಡು ಆರತಿ ಮಾಡೋವಾಗ ನಾನು ಅದನ್ನು ವಿಡಿಯೋನ ಮಾಡಿಕೊಂಡೆ ರೀ. ಇದು ನನ್ನ ಈ ವರ್ಷದ ಕೊನೆಯ ಮಂಗಳಗೌರಿಯ ಪೂಜೆಯ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.